ನಮಸ್ಕಾರ. ನಮಸ್ತೆ ಸರ್. ಇಂದು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಆಚರಿಸ್ತಾ ಇದ್ದಾರೆ. ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಒಂದು ಮಹತ್ವಿಕೆ ಮತ್ತು ಅದರ ಪ್ರಾಮುಖ್ಯತೆ ಮತ್ತು ಯಾವ ರೀತಿ ಏಕೆ ಇದನ್ನು ಆಚರಿಸ್ತಾ ಇದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಜೂನ್ 12. ನಿಜವಾಗಲೂ ಕೂಡ ವಿಶ್ವಸಂಸ್ಥೆ ಇವತ್ತು ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾರತ ದೇಶದಲ್ಲೂ ಕೂಡ ಬಾಲಕಾರ್ಮಿಕ ಪದ್ಧತಿಯನ್ನು ನಿಲ್ಲಿಸಬೇಕು. ಯಾಕಂತೇಳಿದ್ರೆ ಪ್ರತಿಯೊಂದು ಮಗು ಕೂಡ ಕಡ್ಡಾಯ ಶಿಕ್ಷಣದಡಿ ಶಿಕ್ಷಣವನ್ನು ಕಲಿಬೇಕು ಮತ್ತು ಶಾಲೆಗೆ ಹೋಗಬೇಕು. ಆದರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂತೇಳಿದ್ರೆ, ಭಾರತ ದೇಶದ ಬಡತನ ಇದೆಯಲ್ಲ, ಅದು ಮಕ್ಕಳನ್ನು ಹಸಿವಿಗೆ ತಳ್ಳಿದೆ ಮತ್ತು ಆ ಮಕ್ಕಳು ಶಾಲೆ ಬಿಟ್ಟು ಕೂಲಿ ಕಡೆ ಹೋಗುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳಾಗ್ಬೋದು, ಪೋಷಕರಾಗ್ಬೋದು, ಒಂಟಿ ಕುಟುಂಬದವರಾಗಿರ್ಬೋದು, ಅವ್ರೇನು ಮಾಡ್ತಾರೆ, ತಮ್ಮ ಬದುಕಿಗೋಸ್ಕರ ತಮ್ಮ ಮಕ್ಕಳನ್ನು ಬಲಿಪಶುಗಳನ್ನು ಮಾಡುವ ಮೂಲಕ ಅವರನ್ನು ಕೂಲಿಗಚ್ಚುತ್ತಾ ಇದ್ದಾರೆ. ಭಾರತದ ಕಾರ್ಮಿಕ ಕಲ್ಯಾಣ ಕಾಯ್ದೆಯ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳನ್ನ ಬಾಲಕಾರ್ಮಿಕರು ಅಂತ ಕರೀತಾರೆ. ಆದರೆ ನಾವು ಹೇಳ್ತಾ ಇದ್ದೀವಿ, ಇವತ್ತಿನ ಭಾರತದ ಹೊಸ ಕಾಯ್ದೆಯ ತಿದ್ದುಪಡಿಯ ಪ್ರಕಾರ 0ಯಿಂದ 18 ವರ್ಷದ ಒಳಗಡೆ ಇರತಕ್ಕಂಥ ಎಲ್ಲವೂ ಮಕ್ಕಳನ್ನು ಕೂಡ ಮಕ್ಕಳು ಅಂತ ಕನ್ಸಿಡರ್ ಮಾಡಿದ್ದಾರೆ. ಆದ್ದರಿಂದ 18 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳು, ಪ್ರತಿಯೊಂದು ಮಗುವು ಕೂಡ ಶಾಲೆಯಲ್ಲಿರಬೇಕು, ಅದು ಪಾಠವನ್ನು ಕಲಿಬೇಕು, ಅದು ಆಟವನ್ನು ಆಡಬೇಕು, ತನ್ನ ಹಕ್ಕುಗಳನ್ನು ತನ್ನ ಅವಕಾಶಗಳನ್ನು ಅದು ಅನುಭವಿಸಬೇಕು. ನಾವೇನು ಮಾಡಿದ್ದೀವಿ ಅಂತಂದರೆ, ಮಕ್ಕಳ ಹಕ್ಕುಗಳ ಬಗ್ಗೆ ನಮಗೆ ಅರಿವಿಲ್ಲದೆ ಆ ಮಗುವಿನ ಹಕ್ಕನ್ನು ನಾವು ಉಲ್ಲಂಘನೆ ಮಾಡುವ ಮೂಲಕ ಆ ಮಕ್ಕಳನ್ನು ನಾವು ಬಲಿಪಶು ಮಾಡ್ತಾ ಇದ್ದೇವೆ. ಬಾಲಕಾರ್ಮಿಕ ಪದ್ಧತಿಯನ್ನು ಇವತ್ತು ವಿಶ್ವಸಂಸ್ಥೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಾವು ಮಕ್ಕಳನ್ನು ದುಡಿಸೋದಿಲ್ಲ, ಮಕ್ಕಳನ್ನು ಯಾವುದೇ ಅಪಾಯದ ಕ್ಷೇತ್ರದಲ್ಲಿ ನಾವು ಅವ್ರನ್ನ ದುಡಿಮೆಗಚ್ಚೋದಿಲ್ಲ, ಅವರ ಶಾಲೆಯ ಅವರ ಕಲಿಯುವಂಥ ಹಕ್ಕನ್ನು ನಾವು ಕಸಿಯೋದಿಲ್ಲ ಅಂಥೇಳಿ ಎಲ್ಲ ರಾಷ್ಟ್ರವೂ ಕೂಡ ಶಪಥ ಮಾಡಿದೆ. ನಮ್ಮ ಭಾರತ ರಾಷ್ಟ್ರವು ಕೂಡ 1999ರಲ್ಲಿ ವಿಶ್ವಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ. ನಮ್ಮ ರಾಷ್ಟ್ರದಲ್ಲೂ ಕೂಡ ಪ್ರತಿಯೊಂದು ಮಗುವು ಕೂಡ ನಾವು ಕಡ್ಡಾಯ ಶಿಕ್ಷಣವನ್ನು ಕೊಡುವ ಮೂಲಕ ನಾವು ಎಲ್ಲ ಮಕ್ಕಳನ್ನು ಕೂಡ ಶಾಲೆಯಲ್ಲಿ ಇರಿಸ್ತೀವಿ ಮತ್ತು ಅವರಿಗೆ ವಿಕಾಸ ಹೊಂದಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ನಮ್ಮ ರಾಷ್ಟ್ರವು ಕೂಡ ಒಡಂಬಡಿಕೆ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಜೂನ್ 12 ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಆಚರಿಸುವ ಮೂಲಕ ಮಕ್ಕಳ ಹಕ್ಕುಗಳು ಹೇಗೆ ಸಂರಕ್ಷಣೆ ಆಗ್ತಾ ಇದ್ದೇವೆ, ಆ ಮಗುವಿಗೆ ಬದುಕುವ ಹಕ್ಕಿದೆ, ಅದಕ್ಕೆ ರಕ್ಷಣೆ ಹೊಂದುವ ಹಕ್ಕಿದೆ, ವಿಕಾಸ ಹೊಂದುವ ಹಕ್ಕಿದೆ, ಅದಕ್ಕೆ ಭಾಗವಹಿಸುವ ಹಕ್ಕಿದೆ. ಈ ನಿಟ್ಟಿನಲ್ಲಿ ಆ ಮಗುವಿಗೆ ಅದರ ಹಕ್ಕನ್ನು ಕೊಡುವ ಮೂಲಕ ಈ ಇವತ್ತಿನ ಮಗು ಇದೆಯಲ್ಲ, ಅದರ ಹಿಂದಿನ ಮಗು ಇಂದಿನ ಪ್ರಜೆ, ಅದನ್ನು ನಾವು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಾವು ವೇದಘೋಷವನ್ನು ಮಾಡ್ತಾಯಿದ್ದೀವಿ. ಆದರೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ. ಆ ಪ್ರತಿಯೊಂದು ಮಗುವು ಕೂಡ ಈ ಜಗತ್ತಿನ ಮೇಲೆ ಎಲ್ಲರಂತೆ ಬದುಕಬೇಕು, ಅದು ಎಲ್ಲರಂತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಾಗವಹಿಸುವ ಮೂಲಕ ತಾನು ವಿಕಾಸವನ್ನು ಹೊಂದಬೇಕು ಅನ್ನೋದು ಇದರ ಉದ್ದೇಶ. ಯಾವ ಮಕ್ಕಳಾದರೂ ಕೂಡ ಯಾವುದಾದ್ರು ಅಪಾಯದ ಕ್ಷೇತ್ರದಲ್ಲಿ ದುಡಿತಾ ಇದ್ದರೆ ಸುತ್ತಮುತ್ತಲಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ಜನರು ಆ ಮಗುವಿನ ಅಪಾಯದಿಂದ ತಪ್ಪಿಸಬೇಕು. ಯಾವುದಾದ್ರು ಗ್ಯಾರೇಜ್ಗಳಲ್ಲಾಗ್ಬೋದು, ಹೋಟೆಲ್ಗಳಾಗ್ಬೋದು, ಬೇಕ್ರಿಗಳಲ್ಲಾಗ್ಬೋದು, ಅಥವಾ ಯಾವುದಾದ್ರು ಕಾರ್ಖಾನೆಗಳಲ್ಲಾಗ್ಬೋದು, ಪ್ರಸ್ತುತದಲ್ಲಿ ಇವತ್ತು ಕಾರ್ಖಾನೆ ನೀತಿ ಆಗಿರ್ಬೋದು, ಹೊಸ ಕಾರ್ಮಿಕ ನೀತಿ ಆಗಿರ್ಬೋದು, ಮಕ್ಕಳನ್ನು ದುಡಿಸಿಕೊಳ್ಳೋದಿಲ್ಲ ಅಂಥೇಳಿ ಒಂದು ಅಗ್ರಿಮೆಂಟ್ ಮೂಲಕನೇ ಕೂಡ ಸರ್ಕಾರ ಇವತ್ತು ಒಂದು ಅಗ್ರಿಮೆಂಟ್ ಮೂಲಕನೇ ಕೂಡ ಸಮಾಜಕ್ಕೆ ಒಂದು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿದೆ. ಅಲ್ಲೂ ಕೂಡ ಆದರೂ ಎಲ್ಲೋ ಒಂದು ಕಡೆ ಅಂಗಡಿ ಮಾಲೀಕರು, ಹೋಟೆಲ್ ಮಾಲೀಕರು ಅಥವಾ ಗ್ಯಾರೇಜ್ ಮಾಲೀಕರಾಗಿರ್ಬೋದು, ಆ ಮಕ್ಕಳನ್ನು ಕಡಿಮೆ ಕೂಲಿನಲ್ಲಿ ದುಡಿಸ್ಕೋಬೋದು ಮತ್ತು ಹೆಚ್ಚು ಸಮಯದ ಆ ಮಕ್ಕಳ ಕೈಲಿ ಕೆಲಸವನ್ನು ತಗೊಳ್ಬೋದು ಅಂಥೇಳಿ ಆ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿ ಅವನ್ನ ಕೆಲಸಕ್ಕೆ ಹಚ್ತಾರೆ. ಆ ಕೆಲಸಕ್ಕೆ ಹಚ್ಚಂಥ ಮಕ್ಕಳು ನಾಳೆ ಏನು ಮಾಡ್ತಾ ಇದ್ದಾವೆ, ಅಪಾಯಕ್ಕೆ ಸಿಕ್ಕಾಕೊಳ್ತವೆ, ನಾಳೆ ಅವು ಪ್ರಾಣವನ್ನು ಕಳ್ಕೊತವೆ ಮತ್ತು ಹೆಣ್ಣು ಮಕ್ಕಳಾದರೆ ಅವು ಲೈಂಗಿಕ ದೌರ್ಜನ್ಯಕ್ಕೊಳಗಾಗ್ತವೆ. ಈ ನಿಟ್ಟಿನಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮಗುವಿನ ರಕ್ಷಣೆಯ ಜೊತೆಗೆ ಆ ಮಗುವಿನ ವಿಕಾಸ ಒಂದು ಕಡೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಇವತ್ತು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ನಾವು ಮಕ್ಕಳಿಂದ ದುಡಿಸಿಕೊಳ್ಳೋದಿಲ್ಲ ಅಂತೇಳಿ ನಾವೆಲ್ಲರೂ ಶಪಥ ಮಾಡೋಣ. ಬನ್ನಿ, ಪ್ರತಿಯೊಂದು ಮಗುವು ಕೂಡ ಕಲಿಯುವ ವಿಕಾಸ ಹೊಂದುವ ಕಡೆ ನಾವೆಲ್ಲರೂ ಕಡೆ ಸಹಕಾರ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.